ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ತುಂಬ ದಿನದ ನಂತರ ಸಿಗ್ತಾ ಇದ್ದೀವಿ. ತುಂಬ ದಿನಗಳಲ್ಲ, ತುಂಬ ತಿಂಗಳುಗಳ ನಂತರ ಸಿಗ್ತಾ ಇದ್ದೀವಿ. ವೀಡಿಯೋಸ್ನ ಕನ್ಸಿಸ್ಟೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡ್ರು ಟೈಮ್ ಆಗ್ತಿಲ್ಲ. ತುಂಬ ಬ್ಯುಸಿ ಇದೆ, ನನಗೆ ಕೆಲಸದಲ್ಲಿ ಬ್ಯುಸಿ ಆಗಿದೆ ಆ್ಯಂಡ್ ವರ್ಕಿಂಗ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಟೈಮ್ ಕೊಟ್ಟು ವೀಡಿಯೋ ಮಾಡೋದಕ್ಕಾಗ್ತಾ ಇರಲಿಲ್ಲ. ಸೊ ನೋಡೋಣ, ಮುಂದೆ ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಹೋಗ್ತೀವ ಏನು ಅಂತ. ಸೊ ಇವತ್ತು ತುಂಬ ಸ್ಪೆಷಲ್. ಇವತ್ತಿಗೆ ನಮ್ಮ ಮದುವೆ ಆಗಿ 2 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ನಮ್ಮ 2nd ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಒಂದು ಸ್ಪೆಷಲ್ ಆಗಿರಲಿ ಅಂತ ಹೇಳಿ ವಿಡಿಯೋ ಮಾಡ್ತೀನಿ. ವಿಶಸ್ನ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಇವತ್ತಿನ ಪ್ಲ್ಯಾನ್ಸ್ ಏನು ಅಂತ ಹೇಳಿದ್ರೆ, ನಾವು ಮೈಸೂರವ್ರಲ್ವಾ, ಮೈಸೂರವ್ರಿಗೆ ಏನೇ ಸ್ಪೆಷಲ್ ಡೇ ಇದ್ದರೂ ಏನೇ ಆದ್ರೂ ಫಸ್ಟ್ ಬೆಟ್ಟಕ್ಕೆ ಹೋಗಿ ಬಂದರೆ ಅದೊಂಥರ ಸಮಾಧಾನ ನಮಗೆ. ಸೊ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಬೆಟ್ಟಕ್ಕೆ ಹೊರಟಿದ್ದೀವಿ. ಸೊ ಅಲ್ಲಿನ ಒಂದು ಮದುವೆ ಇದೆ, ಅಲ್ಲಿಗೆ ಹೋಗಬೇಕು ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೊರಗಡೆ ಎಲ್ಲಾದರೂ ಡಿನ್ನರ್ಗೆ ಹೋಗೋಣ ಅಂತ ಇದೆ. ಇದು ಪ್ಲ್ಯಾನ್. ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ಈ ಬ್ಲಾಗಲ್ಲಿ. ಬೆಟ್ಟಕ್ಕೆ ಹೋಗೋದಂದರೆ ಏನೋ ಒಂದು ಖುಷಿ ಗೈಸ್. ಎಷ್ಟು ಸಲ ಹೋದರೂ ಬೇಜಾರಾಗೋದಿಲ್ಲ. ಅದೇ ನಾನು ಹೇಳ್ದಾಗೆ ಏನೇ ಸ್ಪೆಷಲ್ ಇವೆಂಟ್ಸ್ ಇರಲಿ, ನಮ್ಮ ಬರ್ಡೇ ಇರಲಿ, ಆ್ಯನಿವರ್ಸರಿ ಇರಲಿ, ಏನೇ ಆಗಲಿ ಅದರ ಬೆಟ್ಟಕ್ಕೆ ಬಂದರೆ ಒಂದು ಸಮಾಧಾನ. ಸೊ ಫಸ್ಟ್ ಬೆಟ್ಟಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡ್ರೆ ಅದು ಒಂಥರ ನಮ್ಗೆ ಬೇರೆ ಏನು ಪ್ಲ್ಯಾನ್ಸ್ ಇಲ್ಲ ಅಂದರೂ ಇದು ಒಂದು ಕಡೆಗೆ ಬಂದುಬಿಟ್ರೆ ಸಾಕು ಅನಿಸುತ್ತೆ. ಸೊ ಹಾಗಾಗುತ್ತೆ. ಸೊ ನೋಡೋಣ, ಇವತ್ತು ಸಂಡೇ ಬೇರೆ ಎಷ್ಟು ರಶ್ ಇರುತ್ತೆ ಏನೋ ಅಂತ ಗೊತ್ತಿಲ್ಲ. ಸ್ವಲ್ಪ ಲೇಟ್ ಆಯಿತು ಹೊರಟಿದ್ದು. ಆ್ಯಕ್ಚುಲಿ ಬೇಗನೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಲೇಟ್ ಆಯಿತು. ನಾನು ರೆಡಿ ಆಗೋದೇ ಲೇಟ್ ಮಾಡಿದೆ. ಇವು ಸ್ವಲ್ಪ ಬೇಗನೆ ರೆಡಿಯಾಗಿದ್ದರು, ನನ್ನಿಂದ ಲೇಟ್ ಆಯಿತು ಸ್ವಲ್ಪ. ಒಳಗಡೆ ಹೋಗಿ ನೋಡಬೇಕು ದರ್ಶನ ಹೇಗಾಗುತ್ತೆ ಏನು ಅಂತ. ಅಷ್ಟೊಂದು ವೆಹಿಕಲ್ಸ್ ಏನು ಕಾಣಿಸ್ತಿಲ್ಲ. ನೋಡೋಣ, ಮೇ ಬಿ ರಶ್ ಕಮ್ಮಿ ಇದೆ ಅನಿಸುತ್ತೆ. ಸೊ ಮೇಲ್ಗಡೆ ಹೋಗಿ ನೋಡೋಣ. ಯಾರೆಲ್ಲ ಇನ್ನೂ ಚಾಮುಂಡಿ ಬೆಟ್ಟಕ್ಕೆ ಬಂದಿಲ್ವೋ ಎಲ್ಲರೂ ಬನ್ನಿ. ತುಂಬ ಪಾರ್ಕಿಂಗ್ ಫುಲ್ ಆಗಿದೆ ಅಂತೆ, ತುಂಬ ಜನ ಇದ್ದಾರೆ. ನೋಡೋಣ, ರಶ್ ಇದೆ ಅನಿಸುತ್ತೆ ಅಲ್ವಾ? ರಶ್ ಇದೆ ಅನಿಸುತ್ತೆ ಗೈಸ್, ತುಂಬ ಜನ ಇದ್ದಾರೆ. ನೋಡೋಣ. ನಂಗೆ ದೇವಸ್ಥಾನಕ್ಕೆ ಬಂದಾಗ ಮಲ್ಲಿಗೆ ಹೂವು ಮುಟ್ಕೊಳ್ಳಿಲ್ಲ ಅಂದರೆ ನನಗೆ ಇನ್ಕಂಪ್ಲೀಟ್ ಅನಿಸುತ್ತೆ. ಸೊ ತಗೋತಾ ಇದ್ದಾರೆ ನನಗೋಸ್ಕರ. ಬೆಟ್ಟದಲ್ಲಿ ತುಂಬ ರಶ್ ಇದೆ, ಹಾಗಾಗಿ ನಾವು ಟಿಕೆಟ್ ತೊಗೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಈ ಕಡೆ ಕ್ಯೂ ಇದೆ. ಸೊ ಟಿಕೆಟ್ ತೊಗೊಂಡು ಹೋಗಿಬಿಟ್ಟು ವಾಪಸ್ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಒಳಗಡೆ ನನಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ತುಂಬ ರಶ್ ಇದ್ದಿರೋದ್ರಿಂದ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ಈಗ ಮುಗಿಸ್ಕೊಂಡು ಹಿಂದೆಗಡೆ ಶಿವನ್ ಟೆಂಪಲ್ ಇದೆ ಅಲ್ಲ, ಸೊ ಶಿವನ್ ಟೆಂಪಲ್ಗೆ ಹೋಗಿಬಿಟ್ಟು ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ. ಪಕ್ಕದಲ್ಲಿ ಅಂತ ಹೇಳ್ತಿದ್ದಾರೆ, ಬಟ್ ನಾನು ಹಾಗೆ ಮಾಡಲ್ಲ ಗೈಸ್. ಸ್ವಚ್ಛ ಭಾರತ, ಸ್ವಚ್ಛ ಮೈಸೂರು ಅಲ್ವಾ. ನಾನು ಇದನ್ನು ಮನೆಗೆ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋದು. ಇವ್ರು ಇಲ್ಲೇ ಎಸ್ ಸಿ ಅಂತ ಇದ್ದಾರೆ. ಬೆಟ್ಟದಲ್ಲಿ ಬಿಸಾಕ್ತೆ, ಬಿಸಾಕಿಲ್ಲ ಗೈಸ್, ಸುಳ್ಳು ಹೇಳ್ತಿದ್ದಾರೆ. ಯಾವಾಗಲೂ ಅಷ್ಟೇ, ಎಲ್ಲೂ ಎಸ್ ಅಲ್ಲ ಆ ಥರ ಎಲ್ಲ. ಬೆಟ್ಟ ಅದನ್ನು ಮುಗಿಸ್ಕೊಂಡು ಇವಾಗ ಒಂದು ಮದುವೆ ಇದೆ ಅಂತ ಹೇಳ್ದೆ ಅಲ್ವಾ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವ್ರ ಫ್ರೆಂಡ್ ಅವರ ಅಕ್ಕನ ಮದುವೆ ಮನೆಯಲ್ಲೇ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ
ಏನ್ ಗುರು ಈ ತರ ಎಲ್ಲ ಯಾರು ಹಂಗಲ್ಲ ಹೆಂಗಿದೆ ಅಂದ್ರೆ ವಾಂಟೆಡ್ ಅಂತ ಹಾಕ್ಬಿಟ್ಟು ಫೋಟೋ ಹಾಕ್ತಾರಲ್ಲ ಎಲ್ಲ ಇನ್ನೊಂದ್ಸಲ ಓದಿ ಇನ್ನೊಂದ್ಸಲ ಓದಿ ಏನಾಗಲ್ಲ. ಕರೆಕ್ಟ್ ನಿಂತ್ಕೋ. ಓದೋಣ ಬಿಡಿ ಇನ್ನೊಂದ್ಸರಿ. ಇಲ್ಲ ಇನ್ನೊಂದ್ಸಲ ಹೋಗ್ಲಿ ಬಿಡಿ ಪಾಪ. ಇದು ಪೂರ್ತಿ ಈ ಕಡೆ ಹೊಡೆದೇನೆ ಇಲ್ಲ ಅಲ್ಲಿವರೆಗೂ ಡೌನ್ವರೆಗೂ ಗೈಸ್. ಇದು ಫ್ರೆಂಡ್ ಮನೆ, ಸುದರ್ಶನ್ ಬ್ರೋ ಅಂತ ಮಾತಾಡ್ತಿದ್ರಲ್ಲ ಅವ್ರದ್ದು. ಫುಲ್ ತೋಟ ಗೈಸ್, ಅದ್ರ ಮಧ್ಯ ಮನೆ ನೋಡಿ. ಮೇಲ್ಗಡೆ ಟೆರೆಸ್ ಇದು, ಈ ಕಡೆ ಈ ಥರ ಇದೆ. ಚೆನ್ನಾಗಿರುತ್ತೆ ಅಲ್ಲ. ಇಲ್ಲೊಂದು ಫೋಟೋ ಶೂಟ್ ನಡೀತಾ ಇದೆ. ಕ್ಯಾಮ್ರಾಮನ್ ಪವನ್. ಹೌದು, ಕ್ಯಾಮ್ರಾಮನ್ ಪವನ್ ಜೊತೆ ಉಮೇಶ್ ಬ್ರೋ. ಜೈ ಕನ್ನಡವೇ ನಮ್ಮಮ್ಮ. ಕೊನೆಯದಾಗಿ ನನ್ನ ಕೈಲೂ ಕೂಡ ಶಾಸ್ತ್ರ ಮಾಡಿಸಿದ್ರು. ಅದು ಒಂಥರ ತುಂಬ ಖುಷಿ ಆಯಿತು ನನಗೆ. ಮತ್ತು ಲೈಕ್ ಆ್ಯನಿವರ್ಸರಿ ಇದ್ದಿದ್ದ ದಿನ ಇವ್ರ ಮದುವೆನೂ ಕೂಡ ಆಗಿದ್ದು. ಅದೆಲ್ಲ ನೋಡಿ ಒಂಥರ ನಮ್ಮದು ಮದುವೆ ಮೊಮೆಂಟ್ಸ್ ಎಲ್ಲ ನೆನಪಾಗ್ತಿತ್ತು. ಅದೆಲ್ಲ ಒಂಥರ ಚೆನ್ನಾಗಿ ಅನ್ನಿಸ್ತು. ಸೊ ಖುಷಿಯಾಗಿ ಎಲ್ಲ ಅದನ್ನೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ನಮ್ಮ ಮನೆ ದೇವ್ರಿಗೆ ಹೊರಟ್ವಿ. ನಮ್ಮ ಮನೆ ದೇವರು ಮಂಡ್ಯದಲ್ಲಿ ಗುತ್ಲು ಅಂತ ಇದೆ, ಅರ್ಕೇಶ್ವರ ಸ್ವಾಮಿ. ಇದು ನಮ್ಮ ಅತ್ತೆ ಮನೆ ದೇವರು. ನಮ್ಮ ಮನೆ ದೇವರು ಬಂದು ಕಾಲಭೈರವೇಶ್ವರ ಆದಿಚುಂಚನಗಿರಿಯಲ್ಲಿರೋದು. ಸೊ ಇಲ್ಲಿ ಹೋಗೋವೇನೆ ತುಂಬ ಚೆನ್ನಾಗಿರುತ್ತೆ. ಸುತ್ತ ಗದ್ದೆ ಮತ್ತು ಮಧ್ಯದಲ್ಲಿ ದೇವಸ್ಥಾನ ಇದೆ. ನೀವು ಮಂಡ್ಯ ಸೈಡ್ ಬಂದರೆ ಇಲ್ಲಿ ಒಂದ್ಸಲ ಬಂದೋಗಿ, ಚೆನ್ನಾಗಿರುತ್ತೆ. ನಮಗೆ ಇದು ಮನೆ ದೇವರು. ಹಾಗೆ ಈಗ ಗಂಡು ದೇವರು ಮತ್ತು ಹೆಣ್ಣು ದೇವರು ಇರುತ್ತಲ್ವ. ಸೊ ಈಗ ನಾವು ಒಂದೇ ಕಡೆ ಬಂದರೆ ಹಿಂದೆಗಡೆನೇ ಹೆಣ್ಣು ದೇವರು ಕೂಡ ಇದೆ. ಸೊ ಒಂದು ಸಲ ಬಂದರೆ ನಾವು 2 ದರ್ಶನ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ಬಂದಿದ್ದೀವಿ, ದರ್ಶನ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ನಾವು ಇಲ್ಲಿಂದ ಹೊರಡ್ತೀವಿ. ಫಸ್ಟ್ ಒಂದಿನಕ್ಕೆ ಹೋಗಿ ಬರೋಣ ಅನ್ನೋ ಪ್ಲಾನ್. ಈಗ ಒನ್ ಡೇ ಅಂತಂದ್ರೆ ನಾನು ಹೋಗಿದ್ದೀನಿ, ಕೋಟೆ ಬೆಟ್ಟ ಚೆನ್ನಾಗಿದೆ. ಬಟ್ ಫಸ್ಟ್ ಉಮೇಶ್ ನೀನ್ ಹೇಳ್ದಂಗೆ ಒಂದಿನದ ಪ್ಲಾನ್ ಮಾಡು, ನಿಂಗೆ ಎಲ್ಲೆಲ್ಲಿ ಅಂತ ಅಲ್ಲಿಗೆ ಹೋಗೋಣ. ರೆಸಾರ್ಟ್ ಕೈಂಡ್ ಯಾವ್ದಾದ್ರು ಒಂದು ನೋಡೋಣ. ಪ್ಲಾನ್ ಮಾಡ್ತಾ ಇದ್ರೆ ಗೈಸ್, ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ. ಪವನ್ ಬ್ರೋ ಇಷ್ಟ ಆಯ್ತಾ ದೇವಸ್ಥಾನ? ಒಳ್ಳೆ ಪ್ಲೇಸ್ ಅಲ್ಲಿ ಇದೆ ಅಲ್ವಾ? ಬರೀ ಟೆಂಪಲ್ ರನ್ನೇ ಆಯ್ತು ನಂದು. ಟೆಂಪಲ್ ರನ್ ಆಯ್ತೈತೆ. ಓ ಹಂಗೆ ಅದು ಅಂತ ಗೊತ್ತಿಲ್ಲ. ಗೈಸ್ ನಮ್ಗೆ ತುಂಬಾ ಈಸಿ. ಮುಂದೆಗಡೆ 2 ಮನೆ ದೇವರು ವಿಸಿಟ್ ಆಗುತ್ತೆ. ಗೊತ್ತಲ್ಲ, ಹಿಂಗೆ ಸ್ಟ್ರೈಟ್ ಹೋದ್ರೆ ಹೋಗ್ತಾ ಇದೀರಾ ಈಗ? ನಾನು ಸ್ಟ್ರೈಟ್ ಆರ್ಚು. ಏನ್ ಮಾಡ್ತಿದ್ದೀರಾ ನೀವಿಬ್ರು? ಅಯ್ಯೋ ಗೈಸ್, ಏನೋ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರೆ. ಏನು ಅಂತ ನಮ್ಗೆ ಗೊತ್ತಿಲ್ಲ. ಮಂಡ್ಯದಲ್ಲಿ ಇದ್ದೀವಿ, ಆನ್ ದ ವೇ. ಪೋಲಾರ್ ಬೇರ್ ಇದೆ, ಇಲ್ಲಿ ಡಾಲ್ಫಿನ್ ಇದೆ. ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ, ಕಾಯ್ತಾ ಇದ್ದೀವಿ. ಏನೋ 2 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಬೇರೆ ಸರ್ಪ್ರೈಸ್ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಏನೋ ಕಿರೀಟ ತಗೊಂಡು ಹೋದ್ರು ನಿಮ್ಗೆ ಹಾಕಕ್ಕ. ಓಯ್ ನಾನೇ ವಿಡಿಯೋ ಮಾಡ್ಕೊತೀನಿ. ಓಯ್ಯೋ ಏನ್ ಪವನ್ ಬ್ರೋ ಇದು? ಇಷ್ಟು ಅದೇ ನಾನೇ ವಿಡಿಯೋ ಮಾಡ್ಕೊಬಿಡ್ತಾ ಇದೀನಿ. ಜಾತ್ರೆ ತರ
ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಏನು 2 ವರ್ಷ ಅಂತನಾ? ಥ್ಯಾಂಕ್ ಯು. ಫೋರ್ಸ್ ಮಾಡ್ತಿದ್ವಿ ನಿಮ್ಮನ್ನ ಅಲ್ವಾ, ಅದಕ್ಕೆ ಬೆಳಗ್ಗೆಯಿಂದ ಬನ್ನಿ ಬನ್ನಿ ಅಂತ ಅಷ್ಟೊಂದು ಸಲ ಕೇಳಿದ್ದು. ಥ್ಯಾಂಕ್ ಯು ಇಬ್ರಿಗೂ. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಮಳೆ ಬರ್ತಾ ಇದೆ. ಇವಾಗ ವಾಪಸ್ ನಮ್ಮ ಮನೆಗೆ ಹೋಗಿ ಅಲ್ಲಿ ಮತ್ತೆ ಕೇಕ್ ಕಟಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಯಾವ ಥರ ಹೇಗೆ ಏನು ಅಂತ ನೋಡಬೇಕು. ಮತ್ತೆ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಹೇಗನ್ನಿಸ್ತು ನಿಮ್ಮ ಫ್ರೆಂಡ್ಸ್ ಮಾಡಿದ ಸೆಲೆಬ್ರೇಷನು. ಚೆನ್ನಾಗಿ ಮಾಡೋದು. ಹಾಂ, ಸ್ವಲ್ಪ ಜೋರಾಗಿ ಮಾತಾಡಬೇಕು, ಮೈಕ್ ಹಾಕಿಲ್ಲ. ಚೆನ್ನಾಗಿ ಮಾಡಿದ್ರಪ್ಪ ಅವರೆಲ್ಲ. ಹೀಗೇನೆ ಸಡನ್ ಸರ್ಪ್ರೈಸ್ ಕೊಡ್ತಾರೆ. ಹಾಂ, ನಿಮ್ಮ ಫ್ರೆಂಡ್ಸ್ಗೆ ಹಂಗೆ ಚೆನ್ನಾಗಿದೆ ಬಿಡು ಮಗು. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನನ್ನ ಫ್ರೆಂಡ್ಸ್ ಯಾರೂ ಸಿಗ್ತಾಯಿಲ್ಲ ಆಯಿತಾ. ನಾನು ಇವ್ರ ಫ್ರೆಂಡ್ಸ್ ಗ್ರೂಪ್ಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ ಇವಾಗ. ಅಲ್ಲಿರೋರೆಲ್ಲರೂ ಫ್ರೆಂಡ್ಸ್. ನಮಗೆ ಈಗ ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಹೀಗೆ ಮದುವೆ ಆದಮೇಲೆ ಈ ಗ್ಯಾಂಗಿಗೆ ಸೇರ್ಕೊಬಿಟ್ಟಿದ್ದೀನಿ. ಇಟ್ಸ್ ಲೈಕ್ ಬ್ರೋಸ್ ಗ್ಯಾಂಗ್ ಅಂತ. ಚೆನ್ನಾಗಿತ್ತು. ಲೈಕ್ ಈ ಥರ ಚಿಕ್ಕ ಚಿಕ್ಕ ಸರ್ಪ್ರೈಸಸ್ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಪವನ್ ಬ್ರೋ ಹಾಗೆ ಉಮೇಶ್ ಬ್ರೋ, ಥ್ಯಾಂಕ್ಸ್ ಫಾರ್ ದ ಸರ್ಪ್ರೈಸ್. ಇಷ್ಟ ಆಯಿತು. ಈಗ ಅದನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಂದರೆ ಹೌದು 3 ವರ್ಷ, ಅಂದರೆ ಪರಿಚಯ ಆಗಿ 3 ವರ್ಷ ಆಯಿತು. ಮದುವೆ ಆಗಿ 2 ವರ್ಷ ಇವತ್ತಿಗೆ. ಹೇಗನ್ನಿಸ್ತಿದೆ ಮದುವೆ ದಾಂಪತ್ಯ ಜೀವನ? ಸೂಪರ್ ಅನಿಸ್ತಿದೆ. ಸೂಪರ್ ಆಗಿದೆಯಾ? ಎಕ್ಸೈಟೆಡ್ ಆಗಿದ್ದೀರಾ ನನ್ನ ಜೊತೆ? ಎಕ್ಸೈಟ್ ಆಗಿರೋ ಹಿಂದಿನ ದಿನ ಸ್ವಲ್ಪ ಫೀಲಿಂಗ್ ಅಲ್ಲಿ ಇರ್ತೀವಿ. ಯಾಕೆ? ಪ್ರತಿ ಸಲ ಹಂಗೆ ಅಲ್ವಾ ಅದು. ನೀತಿ ಪಾಠ ಕೆಲವೊಂದೆಲ್ಲಾನು ಕಲ್ತ್ಕೋತೀವಿ ಗೈಸ್. ಏನಂತಂದ್ರೆ ಪ್ರತಿ ವರ್ಷನೂ ಹಿಂದಿನ ದಿನ ಹೌದು, ಈಗ ಮೊನ್ನೆನೂ ಹಂಗೆ ಆಗಿದ್ದು. ಲೈಕ್ ಇಬ್ರು ಒಂದೇ ತರ ಇರಲ್ಲ ಅಲ್ವಾ. ಸೊ ಲೈಕ್ ಪರ್ಫೆಕ್ಟ್ ಅಂತ ಯಾವ ಕಪಲ್ಸು ಇರಲ್ಲ. ಸೊ ಹೆಂಗೆ ಅಂತಂದ್ರೆ ಆನಿವರ್ಸರಿ ಹಿಂದಿನ ದಿನ ಲೈಕ್ ಕುತ್ಕೊಂಡು ನಾವು ಈ ವರ್ಷ ಏನೇನು ತಪ್ಪು ಮಾಡಿದ್ವಿ, ಅಥವಾ ಅವರಿಂದ ನನಗೇನು ನನ್ನಿಂದ ಏನಾದರೂ ಬೇಜಾರಾಗಿದ್ರೆ, ಅಥವಾ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅನ್ನೋ ಥರ ಇದ್ರೆ ಈ ಥರದ್ದೆಲ್ಲ ಮಾತಾಡ್ತೀವಿ. ಮೊನ್ನೆನೂ ಅಷ್ಟೇ ಒಂದಷ್ಟು ಲೈಕ್ ನಮ್ಮಲ್ಲಿ ಏನೇನು ಫಾಲ್ಸ್ ಇದೆಯೋ ಪ್ರತಿ ವರ್ಷ ಅದನ್ನು ರಿಪೀಟ್ ಆಗಬಾರ್ದು. ಇವಾಗ ನಾನು ಏನಾದರೂ ಬೇಜಾರಾಗಿದ್ದರೆ ಏನು ಆ ಥರ ಎಲ್ಲ ಯಾವುದು ಏನು ಅಂತ ಜಗಳ ಅಷ್ಟು ಕೋಪ ಮಾಡ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದು ಯಾವತ್ತೂ ಆಗಿಲ್ಲ. ಬಟ್ ಸ್ಟಿಲ್ ಲೈಕ್ ಏನಾದರೂ ಚಿಕ್ಕದು ಏನಾದರೂ ಆಗಿದ್ರೆ ನಾನು ಆ್ಯಕ್ಚುಲಿ ಅಲ್ಲೇ ಸ್ವಲ್ಪ ಸರಿ ಮಾಡ್ತೀನಿ, ಸ್ವಲ್ಪ ಕ್ಲಾಸ್ ತಗೋತಾ ಇರ್ತೀನಿ ಅವಾಗ ಅಂದರೆ ಲೈಕ್ ಕ್ಲಾಸ್ ತಗೊಳ್ಳೋದು ಅಂತಂದರೆ ನನಗೆ ಹೇಗೆ ಅಂತಂದರೆ, ಇವಾಗ ಯಾವಾಗ ತಪ್ಪು ಮಾಡಿರ್ತಾರೋ ಅದನ್ನು ಅವ್ರಿಗೆ ಅಲ್ಲೇ ಅರ್ಥ ಮಾಡಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಓಕೆ ನೆಕ್ಸ್ಟ್ ಟೈಮ್ ಈ ಥರ ಮಾಡಲ್ಲ ಅಂತ. ಈವನ್ ನನಗೂ ಅಷ್ಟೇ, ನಾನು ತಪ್ಪು ಮಾಡಿದ್ರು ನಾನು ಒಪ್ಕೋತೀನಿ, ಆ ಥರ ಎಲ್ಲ ಏನು ಮಾಡಲ್ಲ. ಹೌದು ಅವ್ರು ಕ್ಲಾಸ್ ತಗೊಂಡಿರ್ತಾರೆ. ಹಾಗೆ ಲೈಕ್ ಇಬ್ಬರು ಅಷ್ಟೇ ಎವ್ರಿ ಇಯರು ನಾವು ಏನಾದರೂ ತಪ್ಪು ಮಾಡಿದರೆ, ಖುಷಿಯಾಗಿದ್ದರೆ, ಬೇಜಾರಾಗಿದ್ದರೆ, ಏನಿದ್ರು ಲೈಕ್ ಅದನ್ನೆಲ್ಲನೂ ಮಾತಾಡ್ಕೋತೀವಿ. ಆ್ಯಂಡ್ ಆ ಮಿಸ್ಟೇಕ್ಸ್ನ ನೆಕ್ಸ್ಟ್ ಇಯರ್ ನಾವು ಮಾಡಬಾರ್ದು. ಸೊ ಆ ಥರ ಇದನ್ನು ಮಾಡಬೇಕು. ಏನಿಲ್ಲ ಅಷ್ಟೇನಿಲ್ಲ ಗೈಸ್, ಕೆಲವೊಂದೆಲ್ಲ ಇಂಕ್ಲೂಡ್ ಮಾಡಿ. ಆ್ಯಂಡ್ ನೀವೇನೇನು ಚೇಂಜಸ್ ಆಗಿದ್ದೀರಾ ಮದುವೆ ಆದಮೇಲೆ? ಇವ್ರ ಫ್ರೆಂಡ್ಸ್ಗಳೆಲ್ಲ ಹೇಳೋ ಪ್ರಕಾರ ಗೈಸ್ ಸಿಕ್ಕಾಪಟ್ಟೆ ಚೇಂಜ್ ಆಗಿದ್ರಂತೆ. ಮತ್ತು ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ವಂತೆ ಇವರು, ಆಮೇಲೆ ಸಿಕ್ಕಾಪಟ್ಟೆ ಕೋಪನೂ ಇತ್ತಂತೆ. ಏನು ಶಿವು ಇಷ್ಟು ಚೇಂಜಸ್ ಆಗ್ಬಿಟ್ಟಿದೆಯಲ್ಲ, ಏನು ಮಾಡಿದ್ದೀರಾ ಅವ್ರಿಗೆ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ. ಬಟ್ ನಿಜವಾಗ್ಲೂ ನಾನು ಏನೂ ಚೇಂಜಸ್ ಮಾಡಿಲ್ಲ. ಅದೇನೋ ಲೈಕ್ ಸಹವಾಸ ದೋಷ ಅಂತಿರಲ್ಲ, ಹಾಗೆ ತುಂಬ ಒಳ್ಳೆ ಬುದ್ಧಿಗಳೆಲ್ಲ ನನ್ನ ಮದುವೆ ಆದಮೇಲೆ ಎಲ್ಲ ಒಳ್ಳೆ ಬುದ್ಧಿಗಳೆಲ್ಲ ಬಂದ್ಬಿಟ್ಟಿದೆ. ಲೈಕ್ ಒಳ್ಳೆಯವರೇನೆ. ಕೆಲವೊಂದು ಇರುತ್ತಲ್ವ ಹುಡುಗರಿಗೆ, ಈಗ ಲೈಕ್ ಫುಲ್ ಫ್ಯಾಮಿಲಿ ಮ್ಯಾನ್ ಅಲ್ವಾ, ಫುಲ್ ಪ್ಯಾಕೇಜ್ ಹಂಗಾಗ್ಬಿಟ್ಟಿದ್ದಾರೆ. ಸೊ ಒಂದಷ್ಟು ಕಲ್ತ್ಕೋತೀವಿ. ನೆಕ್ಸ್ಟ್ ವರ್ಷ ಇನ್ನಷ್ಟು ಗ್ರೋ ಆಗ್ಬೇಕು ನಾವು ಇಬ್ಬರ ಜೊತೆಗೆ. ಹ್ಯಾಪಿಯಾಗಿರಬೇಕು. ಲೈಕ್ ಏನಾದರೂ ಕಷ್ಟ ಅಂದ್ರೂ ಇಬ್ಬರು ಅರ್ಥ ಮಾಡ್ಕೊಂಡು ಜೊತೆಗೆ ಹೋಗಬೇಕು. ಸೊ ಈ ಥರ ನಾವಿಬ್ಬರು ಈ ಸೆಕೆಂಡ್ ಇಯರಲ್ಲಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹೀಗೆ ಗೈಸ್ ಇನ್ನು ವರ್ಷಗಳು ಜೊತೆಗೆ ಚೆನ್ನಾಗಿರಬೇಕು ಅಂತ ನೀವು ಬ್ಲೆಸ್ ಮಾಡಿ. ಓಕೆ,
ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಸ್ವಲ್ಪ ಬೇರೆ ಕೆಲಸಗಳೇನೋ ಇತ್ತು ಅಂತ ಹೇಳಿ ಮನೇಲೇ ಸೆಲೆಬ್ರೇಟ್ ಮಾಡ್ಕೋತಿದ್ವಿ ನಮ್ಮ ಅಕ್ಕನ ಮನೇಲಿ. ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ಇವತ್ತಿನ ದಿನ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಪಾಂಡಿ ಅಥವಾ ಗೋವಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ವೆರಿ ರೀಸೆಂಟ್ಲಿ ನಾವು ಫ್ಯಾಮಿಲಿ ಟ್ರಿಪ್ ಕೂಡ ಪ್ಲ್ಯಾನ್ ಮಾಡಿರೋದ್ರಿಂದ ಟೈಮ್ ಇರಲಿಲ್ಲ. ಹಾಗಾಗಿ ಮನೆಯವ್ರ ಜೊತೆನೇ ಈ ಸಲ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ. ತುಂಬ ಖುಷಿ ಆಯಿತು. ನನಗೆ ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದಲೇ ತುಂಬ ಇಷ್ಟ. ಸೊ ಇವತ್ತು ಈ ವಿಡಿಯೋ ನಮ್ಮ ಆ್ಯನಿವರ್ಸರಿ ವಿಡಿಯೋ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್. ಚಿಕ್ಕಿ ಬೆಳಗ್ಗೆ ಹೋಗ್ತಾರಪ್ಪ. ಗಂಡಸರು ಹುಡುಗನ ಜೊತೆ ಮಾತ್ರ ಹೋಗ್ಬೇಕು ಅಂದೆ. ಹಂಗಲ್ಲ